ಮೇಕೆದಾಟು ಯೋಜನೆಗೆ ಆಗ್ರಹ. ಜುಲೈ 15ಕ್ಕೆ ಅತ್ತಿಬೆಲೆ ಅಂಗಡಿಯಲ್ಲಿ ಬೃಹತ್ ಪ್ರತಿಭಟನೆ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಇದ್ರೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸ್ತಾ ಇರುವುದನ್ನು ಖಂಡಿಸಿ ಹಾಗೂ ಮೇಕೆದಾಟು ಯೋಜನೆಯನ್ನ ಕೂಡಲೇ ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳ ಒಕ್ಕೂಟವು ಹೋರಾಟಕ್ಕೆ ಕರೆಯನ್ನು ನೀಡಿದೆ. ಈ ಸಂಬಂಧ ಇಂದು ಅನೇಕಲ್ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ರಾಜ್ಯದ ರೈತರ ಬೆಳೆಗಳಿಗೆ ಹಾಗೂ ಕುಡಿಯುವ ನೀರಿಗೆ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ತೀವ್ರ ಅಭಾವವಿದ್ರೂ ಕೂಡ ತಮಿಳುನಾಡಿಗೆ ನೀರು ಬಿಡ್ತಾ ಇರುವುದು ಸರಿಯಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತರ ಹಿತದೃಷ್ಟಿಯಿಂದಾಗಿ ಮೇಕೆದಾಟು ಯೋಜನೆಯನ್ನ ವಿಳಂಬ ಮಾಡದೆ ಸರ್ಕಾರ ತಕ್ಷಣವೇ ಕೈಗೆತ್ತಿಕೊಳ್ಳಬೇಕು ಅಂತ ಒತ್ತಾಯಿಸಿದರು. ಈ ವಿಷಯವಾಗಿ ಸರ್ಕಾರವನ್ನ ಎಚ್ಚರಿಸಲು ಇದೇ ತಿಂಗಳು ಜುಲೈ 15ರಂದು ಅನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವಂತಹ ಕರ್ನಾಟಕ ತಮಿಳುನಾಡು ಗಡಿ ಗೋಪುರದ ಬಳಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಮುಖಂಡರು, ರೈತರು ಹಾಗೂ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಮಾಹಿತಿಯನ್ನ ನೀಡಿದ್ರು. ಅಲ್ಲಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆ ಜಾರಿ ಮಾಡಕ್ಕೆ ಬಿಡೋದಿಲ್ಲ ಅಂತೇಳಿ ತಮಿಳುನಾಡು ರೈತ ಸಂಘಗಳ ಏಕೀಕರಣ ಸಮಿತಿ ಅಧ್ಯಕ್ಷ ಪಾಂಡ್ಯನ್ ಅಂತೇಳಿ ಮೇಕೆದಾಟು ಭೇಟಿ ಕೊಟ್ಟಿದ್ದಾರೆ. ಅವ್ರ ನಿಯೋಗ ಮಾಡಬಾರ್ದು ಅಂತ ಸರಿ ಮಾಡಬಾರ್ದು ಅಂತ ಅವ್ರೆ ಎಲ್ಲರೂ ಹೇಳ್ತಾವ್ರೆ. ಕರ್ನಾಟಕ ಗೌರ್ಮೆಂಟ್ ಅವರು ರಹಸ್ಯವಾಗಿ ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ ಅವರ ಆರೋಪ. ಅವರು ಏನಾಗಿದೆ ಈಗ ಅಂದ್ರೆ ತಮಿಳುನಾಡು ಹೋಗಿರುವ ಪಾರ್ಲಿಮೆಂಟ್ ಸದಸ್ಯರು, ರಾಜ್ಯಸಭಾ ಸದಸ್ಯರು ಅಲ್ಲಿ ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಮೇಕೆದಾಟು ಹಾಕೂಡುದು, ಕಾವೇರಿ ಬಿಡಕ್ಕೆ ಕೊಡುದು. ಅಲ್ಲಿ ನಮ್ಮಲ್ಲಿ ಸಂಸದರು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ ಸರ್. ನಮ್ಮವ್ರು ಬಾಯೇ ಇಲ್ವಲ್ಲ, ಮುಚ್ಕೊಳ್ಳೋದೇನು? ಬಾಯಿದ್ರೆ ಮುಚ್ಕೋಬೋದು, ಇವ್ರು ಬಾಯೇ ಇಲ್ಲ, ಅದರಿಂದ ಮುಚ್ಕೊಳ್ಳೋ ಪ್ರಶ್ನೆ ಬರೋಲ್ಲ. ಬಾಯೇ ಇಲ್ಲ, ಬಾಯಿದ್ರೆ ಒಂದು ಸ್ವಲ್ಪ ತುಟಿ ಆಡಿಸ್ಬೋದು. ಹೊಟ್ಟೋಗಿದೆ ನಮ್ಮವ್ರು. ಯಾವನಿಗೂ ಒಬ್ಬ ಗಂಡಸು ಅಂತಿಲ್ಲ. ಇಂಥವ್ರು ಬೇಕಾ ಸರ್ ನಮಗೆ? ಇಂಥ ಸಂಸದರು ಬೇಕಾ ನಮಗೆ? ನಮ್ಮ ರಾಜ್ಯಕ್ಕೆ ಯಾರಿಗೆ ಬೇಕಿನ್ ಸರ್? ಎಲೆಕ್ಟ್ ಮಾಡಿದ್ರು ಇವರೇ ತಾನೇ. ನಮ್ಮ ಜನಕ್ಕೆ ರಾಜ್ಯದ ಪರಿಸ್ಥಿತಿ ಇವೆಲ್ಲ ಅರ್ಥ ಮಾಡ್ಕೋಬೇಕು. ಇಲ್ಲದ್ರೆ ಕಷ್ಟ ಆಗುತ್ತೆ. ಈ ನಮಗೆ ತಮಿಳುನಾಡಿನಲ್ಲಿ ಒಬ್ಬನೇ ಕಾಂಗ್ರೆಸ್ನ ಯುದ್ಧರು ಹೇಳ್ತಾರೆ, ಇಟ್ಟಿಗೆ ಇಡಕ್ಕೆ ಬಿಡಲ್ಲ ಅಂತಾರೆ. ಅವರೆಷ್ಟು ಕೆಚ್ಚಿನಿಂದ ದೌರ್ಜನ್ಯದಿಂದ ಮಾತಾಡ್ತಾರೆ. ನಮ್ಮ ಒಬ್ಬ MLA, ಕನಿಷ್ಠ ಒಬ್ಬ MP ಇದು ಹೆಂಗೆ ಬಿಡಲ್ಲ ನೋಡ್ತೀವಿ ಅಂತ ಹೇಳಿಲ್ಲ. ಮತ್ತು ಇವ್ರ ಪಾರ್ಟಿ, ಈ ಕಾಂಗ್ರೆಸ್ ಪಾರ್ಟಿ, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ